ಕೆಲಸ ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರಾ ಕಂದಾಯ ನಿರೀಕ್ಷಕರು? ಸಾರ್ವಜನಿಕರಿಂದ ತಹಶೀಲ್ದಾರ್ಗೆ ದೂರು. ಸರ್ಕಾರಿ ಕಚೇರಿಯಲ್ಲಿ ಇರಬೇಕಾದ ಅಧಿಕಾರಿ ನಾಪತ್ತೆ. ರೈತರಿಗೆ ಸಿಗದ ಕಂದಾಯ ನಿರೀಕ್ಷಕ ಆರ್ಐ ಅರುಣ್ ಕುಮಾರ್ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಮಾಲೂರು ತಾಲೂಕಿನ ಕಸಬಾ ಹೋಬಳಿಯ ಆರ್ಐ ಅರುಣ್ ಕುಮಾರ್ ಅವರು ತಾಲೂಕು ಆಡಳಿತ ಸೌಧದ ಕಚೇರಿಯಲ್ಲಿ ಸಿಗುತ್ತಿಲ್ಲ. ಅವರು ಫೋನ್ ಮಾಡಿದ್ರೂ ಸ್ವೀಕರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಸಂಚಾಲಕ ಎಸ್ಎಂ ವೆಂಕಟೇಶ್ ಆರೋಪ ಮಾಡಿದ್ದಾರೆ. ಖಾಸಗಿ ಅಡ್ಡಾದಲ್ಲಿ ವಾಸ. ಸರ್ಕಾರಿ ಕಚೇರಿ ಬಿಟ್ಟು ನೆಹರು ಬಡಾವಣೆಯ ಕಟ್ಟಡವೊಂದರಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಜೊತೆ ಕಚೇರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ. ದಾಖಲೆಗಳು ಅಕ್ರಮ. ಭೂಗಳ್ಳರ ಜೊತೆ ಸೇರಿ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮ ಖಾತೆ ಮಾಡುತ್ತಿದ್ದಾರೆ ಎಂಬ ದೂರು. ಜನಸಾಮಾನ್ಯರ ಗೋಳು. ಕೆಲಸಕ್ಕಾಗಿ ಬರುವ ರೈತರು, ವೃದ್ಧರು ಮತ್ತು ಅಂಗವಿಕಲರು ಅಧಿಕಾರಿಯನ್ನ ಹುಡುಕಿ ಸುಸ್ತಾಗುತ್ತಿದ್ದಾರೆ. ಸಾರ್ವಜನಿಕರ ಆಗ್ರಹ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಕಚೇರಿಯಲ್ಲಿ ಅಧಿಕಾರಿ ಸಿಗುವಂತಾಗಬೇಕು ಎಂದು ಉಪ ತಹಶೀಲ್ದಾರ್ ಮುಖಾಂತರ ತಹಶೀಲ್ದಾರ್ ಅವರಿಗೆ ಒತ್ತಾಯಿಸಿದ್ದಾರೆ. ಈ ಸಮಯದಲ್ಲಿ ತಾಲೂಕು ಸಂಘಟನಾ ಸಂಚಾಲಕರಾದ ಡಿಎನ್ ನಾರಾಯಣಸ್ವಾಮಿ, ಮಾಸ್ತಿ ವೆಂಕಟೇಶಪ್ಪ, ಬಂಡಟ್ಟಿ ನಾರಾಯಣಸ್ವಾಮಿ, ಶಾಮಣ್ಣ ಉಲ್ಲೇರಹಳ್ಳಿ, ಮುನಿರಾಜ್ ಬಿಂಗಿಪುರ, ವೆಂಕಟೇಶ್ ಇನ್ನೂ ಹಲವಾರು ಜನರು ಹಾಜರಿದ್ದರು. ಮಾಲೂರು ತಾಲೂಕು ಶಾಖೆ ಮಾಲೂರು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ, ಈ ಮಾಲೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಬಂದಾಗಿನಿಂದ ಇದುವರೆಗೂ ಸಹ ತಾಲೂಕು ಕಚೇರಿಯಲ್ಲಿ ಅವರು ಕಾಣಿಸ್ಕೊಳ್ತಾ ಇಲ್ಲ, ಸಾರ್ವಜನಿಕರ ಕೈಗೆ ಸಿಗ್ತಾ ಇಲ್ಲ. ಯುವಕರಾಗ್ಲಿ, ಮುದುಕರಾಗ್ಲಿ, ಮಹಿಳೆಯರಾಗ್ಲಿ, ವಿಕಲಚೇತನರಾಗ್ಲಿ ಯಾರು ಕೈಗೂ ಸಹ ಅವರು ಸಿದ್ದೇನೆ. ಇವರು ಖಾಸಗಿ ಕಟ್ಟಡದಲ್ಲಿ 3ನೇ ಅಂತಸ್ತಿನ ಮಹಡಿಯಲ್ಲಿ ಒಂದು ಐಷಾರಾಮಿ ಒಂದು ಕಚೇರಿಯನ್ನ ತೆರೆದು ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ರಾಬರಿಂಗ್ ಮಾಡ್ತಿದ್ದಾರೆ. ಗೌರ್ಮೆಂಟ್ ಲ್ಯಾಂಡ್ ರಾಬರಿಂಗ್ ಮಾಡೋದಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಖಾತೆ ಮಾಡಲಿಕ್ಕೆ ಇವರು ಒಂದು ಖಾಸಗಿ ಕಚೇರಿಯನ್ನ ತಗೊಂಡಿದ್ದಾರೆ. ಈ ಖಾಸಗಿ ಕಚೇರಿಯನ್ನ ಹುಡ್ಕೊಂಡು ಹೋಗೋದಕ್ಕೆ ಇವತ್ತು ಸಾರ್ವಜನಿಕರು ಮತ್ತು ಮಹಿಳೆಯರು ಮತ್ತು ವಿಕಲಚೇತನರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಇವತ್ತು ರೈತರ ತಾಲೂಕಿನಲ್ಲಿ. ಈ ಕೂಡಲೇ ಕಸಬಾ ಹೋಬಳಿ ಯಾರಾಗಿರ್ತಕ್ಕಂಥ ಅರುಣ್ ರವರನ್ನ ಹುಡ್ಕೊಡ್ಬೇಕು, ಮತ್ತೆ ಅವರ ಕಚೇರಿಯನ್ನ ಹುಡ್ಕೊಡ್ಬೇಕು. ಆ ಅರುಣ್ ರವರು ತಾಲೂಕು ಕಚೇರಿಯಲ್ಲಿ ಆಡಳಿತ ಸೌಧದಲ್ಲೇ ಕರ್ತವ್ಯ ನಿರ್ವಹಿಸಲಿಕ್ಕೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಒತ್ತಾಯಿಸಿದ ಮಾನ್ಯ ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಉಪ ತಹಶೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಒಂದು ವೇಳೆ ಅವರು ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಅವರನ್ನ ಈ ಕೂಡಲೇ ಮಾಲೂರು ತಾಲೂಕಿನಿಂದ ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಒಂದು ವೇಳೆ ಇವತ್ತು ಮಾಲೂರು ತಾಲೂಕಿನಲ್ಲಿ ಕಸಬಾ ಹೋಬಳಿಯಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಭಿಲೇಖಾಲಯಕ್ಕೆ ಕಳಿಸಿ ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥ ದೊಡ್ಡ ದಂಧೆಯಲ್ಲೇ ಇವತ್ತು ಅಧಿಕಾರಿಗಳು ಸಹ ಶಾಮೀಲಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಏನಿದ್ದಾರೆ ಮಾಲೂರು ತಾಲೂಕಿನಾದ್ಯಂತ ಅವರಿಗೆ ಮಾಲೂರು ತಾಲೂಕಿನ ಆಡಳಿತ ಸೌಧದಲ್ಲೇ ಕರ್ತವ್ಯ ನಿರ್ವಹಿಸಲಿಕ್ಕೆ ಸೂಚನೆಯನ್ನ ಕೊಡಬೇಕು. ಅದೇ ಅಲ್ಲದೆ ಏನು ಇವತ್ತು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರು ಸಹ ಈ ತಾಲೂಕು ಆಡಳಿತ ಸೌಧದಲ್ಲೇ ಕರ್ತವ್ಯ ನಿರ್ವಹಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ.